ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂದ್ರೆ ಫಸ್ಟ್ ಪೀಸ್ ಗೆ ಸಂಬಂಧಿಸಿದ ಹಾಗೆ ಬ್ಲೂ ಪ್ರಿಂಟ್ ಅನ್ನ ಅಪ್ಲೋಡ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಬ್ಲೂ ಪ್ರಿಂಟ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ. ಹಾಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋವನ್ನ ಶೇರ್ ಮಾಡಿ, ಯಾಕಪ್ಪ ಅಂತಂದ್ರೆ ನಿಮ್ಮ ಸಪೋರ್ಟ್ ಇದೇ ನಿರಂತರವಾಗಿದ್ರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದಕ್ಕೆ ಹೇಳಿ ಅಂತ ಹೇಳ್ತಾ, ಸೊ ಬನ್ನಿ ಈಗ ಫಸ್ಟ್ ಪಿ ಯು ಸಿ ಬ್ಲೂ ಪ್ರಿಂಟ್ ಎಕನಾಮಿಕ್ಸ್ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. Hi everyone, welcome to Eco Learning Classes. This is Professor Geeta Mahesh. Dear students, ಇಲ್ಲಿ ತನಕ ನೀವು ಅರ್ಥಶಾಸ್ತ್ರದಲ್ಲಿ ಫಸ್ಟ್ PUC ಅರ್ಥಶಾಸ್ತ್ರದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಈಗ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಮತ್ತೆ ಯಾವ್ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ನೀನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದನ್ನ ನೀವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ 100ಕ್ಕೆ 100 ಖಂಡಿತವಾಗೂ ನೀವು ಸ್ಕೋರ್ ಮಾಡ್ಬೋದು. ಓಕೆನಾ? ಈಗ ನಾನು ಮಾತಾಡ್ತಾ ಇರೋದು ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಇದೆಯಲ್ಲ, ಫಸ್ಟ್ PUC ಎಕನಾಮಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅನ್ನೋದು ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಆ ಚಾಪ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ಗೆ 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. 5 ಮಾರ್ಕ್ಸ್ ಅಲ್ಲಿ ಫಸ್ಟ್ 1 ಮಾರ್ಕ್ ಕ್ವಶನ್ಸ್, ಪಾರ್ಟ್ ಏನಲ್ಲಿ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ 1 ಮಾರ್ಕ್ ಕ್ವಶನ್ಸ್ ಇದೆಯಲ್ಲ, ಅದರಲ್ಲಿ ಯಾವ್ದ್ರಲ್ಲಾದ್ರೂ ಕೇಳ್ಬೋದು. ಇದರಿಂದ 1 ಕ್ವಶನ್ ತೆಗಿತಾರೆ, ಮತ್ತೆ 4 ಮಾರ್ಕ್ಸ್ 1 ಕ್ವಶನ್ ತೆಗಿತಾರೆ. ಇದು ತುಂಬಾ ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ಆರಾಮ್ಸೆ ನೀವು 5 ಮಾರ್ಕ್ಸ್ ನ ಈ ಚಾಪ್ಟರ್ ಇಂದ ಸ್ಕೋರ್ ಮಾಡ್ಬೋದು. ಮತ್ತೆ ಕಲೆಕ್ಷನ್ ಆಫ್ ಡೇಟಾ ಅಂತ ತಗೊಂಡ್ರೆ ಇಲ್ಲಿ 2 ಮಾರ್ಕ್ಸ್ 1 ಕ್ವಶನ್, 4 ಮಾರ್ಕ್ಸ್ 1 ಕ್ವಶನ್ ಕೊಡ್ತಾರೆ. ಸೊ ಗಮನ ಇಟ್ಟು 4 ಮಾರ್ಕ್ ಕ್ವಶನ್ಸ್ ಎಲ್ಲ ನೀಟಾಗಿ ಓದ್ಕೊಳ್ಳಿ. ಸೊ ಒಂದು 4 ಮಾರ್ಕ್ಸ್, ಒಂದು 2 ಮಾರ್ಕ್ಸ್, ಟೋಟಲ್ 6 ಮಾರ್ಕ್ಸ್ ನ ನೀವು ಇಲ್ಲಿಂದ ಪಡ್ಕೊಳ್ಬೋದು. ಆರ್ಗನೈಸೇಷನ್ ಆಫ್ ಡೇಟಾ ಬಂದಾಗ ಒಂದು 1 ಮಾರ್ಕ್, ಒಂದು 2 ಮಾರ್ಕ್, ಮತ್ತೆ ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಟೋಟಲ್ ಆಗಿ 7 ಮಾರ್ಕ್ಸ್ ಇದಕ್ಕೆ ಅಲಾಟ್ ಆಗಿರೋದ್ರಿಂದ ನೀವು ಗಮನ ಇಟ್ಟು ಓದ್ಕೊಳ್ಬೇಕು. ಇಲ್ಲಿ ಆರ್ಗನೈಸೇಷನ್ ಆಫ್ ಡೇಟಾದಲ್ಲಿ ಅದು ಕೂಡ ಸ್ವಲ್ಪ ಚಿಕ್ಕ ಚಾಪ್ಟರ್ ಅಂತಾನೆ ಹೇಳ್ಬೋದು. ಸೊ ನೀಟಾಗಿ ಅದನ್ನ ನೀವು ಅರ್ಥ ಮಾಡ್ಕೊಂಡು ಓದ್ಕೊಂಡಿದ್ದೆ ಆದ್ರೆ 7 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಪ್ರೆಸೆಂಟೇಷನ್ ಆಫ್ ಡೇಟಾ ಬಂದ್ರೆ ಇದು ಸ್ವಲ್ಪ ದೊಡ್ಡದಿದೆ, ಬಟ್ ಆದ್ರೂ ಇಲ್ಲಿ 6 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ ಅಲ್ಲಿ ನೀವು ಕ್ವಶನ್ಸ್ ಅಟೆಂಡ್ ಮಾಡಿದ್ದೆ ಆದ್ರೆ ಫುಲ್ ಸ್ಕೋರ್ ಮಾಡ್ಬೋದು, ಯಾಕಂದ್ರೆ ಅದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರೋದ್ರಿಂದ. ಮತ್ತೆ ಒಂದು 2 ಮಾರ್ಕ್ ಕ್ವಶನ್ ಮತ್ತೆ ಒಂದು 1 ಮಾರ್ಕ್ ಕ್ವಶನ್ ಬರುತ್ತೆ. ಓಕೆ, ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ ತಗೊಳೋದಾದ್ರೆ 10 ಮಾರ್ಕ್ ಇಲ್ಲಿ ಅಲಾಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು 4 ಮಾರ್ಕ್ ಕ್ವಶನ್ ಬರುತ್ತೆ, ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್. ಓಕೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬರುತ್ತೆ. ಹಾಗಾಗಿ ಇದಕ್ಕೆ 10 ಮಾರ್ಕ್ ಅಲಾಟ್ ಮಾಡಿದ್ದಾರೆ. ಈ ಚಾಪ್ಟರ್ ಇಂದ 1 ಮಾರ್ಕ್ ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ನೀವು ತಗೊಳೋದೇ ಆದ್ರೆ ಈ ಚಾಪ್ಟರ್ ಅಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು 2 ಮಾರ್ಕ್ ಮತ್ತೆ ಒಂದು 1 ಮಾರ್ಕ್ ಬರೋದ್ರಿಂದ ಈ ಚಾಪ್ಟರ್ಗೆ 9 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಮತ್ತೆ ಕೋರಿಲೇಷನ್ ನೀವು ತಗೊಳೋದಾದ್ರೆ ಒಂದು 6 ಮಾರ್ಕ್ ಕ್ವಶನ್, ಒಂದು 1 ಮಾರ್ಕ್ ಕ್ವಶನ್, ಟೋಟಲ್ 7 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. ಓಕೆನಾ? ನೆಕ್ಸ್ಟ್ ಇಂಡೆಕ್ಸ್ ನಂಬರ್ಸ್ ನೀವು ನೋಡೋದಾದ್ರೆ ಇಂಡೆಕ್ಸ್ ನಂಬರ್ ಅಲ್ಲಿ 1 ಮಾರ್ಕ್ ಒಂದು, 2 ಮಾರ್ಕ್ ಒಂದು, ಮತ್ತೆ 4 ಮಾರ್ಕ್ಸ್ ಒಂದು ಕ್ವಶನ್ ಕೊಡ್ತಾರೆ. ಸೊ 4 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದಲ್ಲ, ಅಂದ್ರೆ ಪ್ರಾಬ್ಲಮ್ ಓರಿಯೆಂಟೆಡ್ ಇದಲ್ಲ, ಅದನ್ನ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳಿ. ಆರಾಮ್ಸೆ ಇಂಡೆಕ್ಸ್ ನಂಬರ್ ಇಂದ ನೀವು 7 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಮತ್ತೆ ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಬರೋದೇ ಆದ್ರೆ ಈ ಚಾಪ್ಟರ್ಗೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ, 1 ಮಾರ್ಕ್ ಮತ್ತೆ 2 ಮಾರ್ಕ್ಸ್. ಸೊ ತುಂಬಾ ಸ್ಮಾಲ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ಈ ಚಾಪ್ಟರ್ ಇಂದ ಸ್ವಲ್ಪ 1 ಮಾರ್ಕ್ 2 ಮಾರ್ಕ್ ಗಮನ ಇಟ್ಟು ಓದಿದ್ದೆ ಆದ್ರೆ ಇಲ್ಲಿಂದ ನೀವು 3 ಮಾರ್ಕ್ಸ್ ಪಡಿಬೋದು. ಟೋಟಲ್ ಮಾರ್ಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇಂದ ರೈಸ್ ಮಾಡೋದು ಎಷ್ಟು ಅಂದ್ರೆ 63ಗೆ. ಆಯ್ತಾ? ಈ 63 ನಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಮಾಡ್ಬೋದು ಅಂದ್ರೆ 45 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನಾನು ಚಾಯ್ಸ್ ಸೇರಿಸಿ ಹೇಳ್ತಾ ಇದ್ದೀನಿ. ನೀವು ಚಾಯ್ಸ್ ನ ಬಿಟ್ಟು, ಅಂದ್ರೆ ನಿಮ್ಗೆ ಎಷ್ಟು ಹೇಳಿದಾರೋ ಆನ್ಸರ್ ಎನಿ 2, ಆನ್ಸರ್ ಎನಿ 4 ಆ ತರ ಕೇಳ್ತಾರಲ್ಲ, ಅಷ್ಟು ಕ್ವಶನ್ಸ್ ತಗೊಳೋದಾದ್ರೆ ನೋಡಿ, ಪಾರ್ಟ್ ಎ ನಲ್ಲಿ ಎಲ್ಲಾ ಕಂಪಲ್ಸರಿ ಕ್ವಶನ್ಸ್. ಸೊ 8 ಮಾರ್ಕ್ಸ್ ಅಲ್ಲಿ ಚಾಯ್ಸ್ ಅನ್ನೋದು ಇರೋದಿಲ್ಲ. ಮತ್ತೆ 2 ಮಾರ್ಕ್ಸ್ ಬಂದಾಗ ಈ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ ಇಂದನೇ 6 ಕ್ವಶನ್ಸ್ ಕೇಳ್ತಾರೆ. ಈ ಸ್ಟ್ಯಾಟಿಸ್ಟಿಕ್ಸ್ ಔಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ 6 ಕ್ವಶನ್ಸ್ ಅಲ್ಲಿ
4 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಹಾಗೆ 4 ಮಾರ್ಕ್ಸ್ ಅಲ್ಲಿ 5 ಕ್ವಶನ್ಸ್ ಕೇಳ್ತಾರೆ. ಈ 5 ಅಲ್ಲಿ ನೀವು ಕಂಪಲ್ಸರಿಯಾಗಿ 3 ಅಟೆಂಡ್ ಮಾಡಬೇಕಾಗತ್ತೆ. ಮತ್ತೆ 6 ಮಾರ್ಕ್ಸ್ ಕ್ವಶನ್ಸ್ ತಗೊಳೋದೇ ಆದ್ರೆ ಅಲ್ಲಿ 3 ಕ್ವಶನ್ಸ್ ಕೊಡ್ತಾರೆ. 3 ಕ್ವಶನ್ಸ್ ಅಲ್ಲಿ ನೀವು 2 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಂದ್ರೆ ಒಂದು ಕ್ವಶನ್ ಈ ಚಾಪ್ಟರ್ ಇಂದ ಕೊಡ್ತಾರೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ನ ಸ್ವಲ್ಪ ಗಮನ ಇಟ್ಟು ತಿಳ್ಕೊಂಡಿರಿ. ಇನ್ನ ಪಾರ್ಟ್ ಬಿ ಗೆ ಬಂದಿದ್ದೆ ಆದ್ರೆ ಪಾರ್ಟ್ ಬಿ ನಲ್ಲಿ ಫಸ್ಟ್ ಚಾಪ್ಟರ್ ಇಂಡಿಯನ್ ಎಕಾನಮಿ ಆನ್ ದಿ ಈವ್ ಆಫ್ ಇಂಡಿಪೆಂಡೆನ್ಸ್. ನೋಡಿ ಮಕ್ಕಳ, ಇಲ್ಲಿ 7 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಒಂದು 4 ಮಾರ್ಕ್ ಕ್ವಶನ್, ಒಂದು 2 ಮಾರ್ಕ್ ಮತ್ತೆ ಒಂದು 1 ಮಾರ್ಕ್. ಸೊ 4 ಮಾರ್ಕ್ ಕ್ವಶನ್ಸ್ ನ ನೀಟಾಗಿ ಓದ್ಕೊಳ್ಳಿ. 1 ಮಾರ್ಕ್ 2 ಮಾರ್ಕ್ ಒಂದು ಬಿಡದೆ ಎಲ್ಲ ಕಲ್ತ್ಕೊಂಡಿದ್ದೆ ಆದ್ರೆ ನಿಮಗೆ 7 ಮಾರ್ಕ್ಸ್ ನ ಪಡ್ಕೊಳ್ಬಹುದು. ಇಂಡಿಯನ್ ಎಕಾನಮಿ 1950 to 1990 ಅಂತ ತಗೊಂಡ್ರೆ ಈ ಚಾಪ್ಟರ್ಗೆ 5 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ ಒಂದು, 4 ಮಾರ್ಕ್ ಕ್ವಶನ್ ಒಂದನ್ನ ಕೇಳ್ತಾರೆ. ಎಕನಾಮಿಕ್ ರಿಫಾರ್ಮ್ಸ್ 1991 ಅನ್ನ ನೀವು ತಗೊಳೋದಾದ್ರೆ ಇಲ್ಲಿ ನೋಡಿ ಮಕ್ಕಳ 9 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಒಂದು 6 ಮಾರ್ಕ್ ಕ್ವಶನ್, 2 ಮಾರ್ಕ್ ಮತ್ತೆ ಒಂದು 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಪಾವರ್ಟಿ ಚಾಪ್ಟರ್ ಬಂದಿದೆ ಆದ್ರೆ ಇಲ್ಲಿ 8 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಈ ಚಾಪ್ಟರ್ ಇಂದ ಒಂದು 1 ಮಾರ್ಕ್, ಒಂದು 2 ಮಾರ್ಕ್ ಮತ್ತೆ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೀವು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಶನ್ ಇನ್ ಇಂಡಿಯಾ ಬಂದ್ರೆ ಇದಕ್ಕೆ 9 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಒಂದು 1 ಮಾರ್ಕ್, ಒಂದು 2 ಮಾರ್ಕ್, ಇನ್ನೊಂದು ಬಂದು 6 ಮಾರ್ಕ್ ಅಲಾಟ್ ಮಾಡಿದ್ದಾರೆ. ಮತ್ತೆ ರೂರಲ್ ಡೆವಲಪ್ಮೆಂಟ್ ಬಂದ್ರೆ ಅಲ್ಲಿ 7 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಒಂದು 4 ಮಾರ್ಕ್ಸ್, ಒಂದು 2 ಮಾರ್ಕ್ಸ್, ಇನ್ನೊಂದು ಬಂದು 1 ಮಾರ್ಕ್. ಸೊ 4 ಮಾರ್ಕ್ಸ್ ನ ನೀಟಾಗಿ ನೀವು ಕಲ್ತ್ಕೊಂಡ್ರೆ ಇದು ರೂರಲ್ ಡೆವಲಪ್ಮೆಂಟ್ ಇಂಟ್ರೆಸ್ಟಿಂಗ್ ಆಗು ಇದೆ ಚಾಪ್ಟರ್. ಮತ್ತೆ ನಮಗೆ ಈ ಎಲ್ಲಾ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡ್ತೀವೋ ಅವು ಪ್ರಾಕ್ಟಿಕಲಿ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಮ್ಗೆ ನೋಡಿರ್ತೀವಿ. ಹಾಗಾಗಿ ಈಸಿಯಾಗಿ ಕಲಿಬಹುದು ನೀವು. ಎಂಪ್ಲಾಯ್ಮೆಂಟ್ ಗ್ರೋತ್, ಇನ್ಫಾರ್ಮಲೈಸೇಷನ್ ಅಂಡ್ ಅದರ್ ಇಶ್ಯೂಸ್ ನೋಡೋದಾದ್ರೆ ಈ ಚಾಪ್ಟರ್ ಇಂದ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಮತ್ತೆ ಒಂದು 6 ಮಾರ್ಕ್ಸ್ ಮತ್ತೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಸೊ ಈ ಚಾಪ್ಟರ್ ಇಂದ 6 ಮಾರ್ಕ್ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಆಗಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೂಡ ಪ್ರಿಪೇರ್ ಆಗಬೇಕು. ಮತ್ತೆ 1 ಮಾರ್ಕ್ ಕ್ವಶನ್ಸ್ ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಇಲ್ಲಿ 8 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಒಂದು 4 ಮಾರ್ಕ್ಸ್, ಒಂದು 1 ಮಾರ್ಕ್, 1 ಮಾರ್ಕ್, ಒಂದು 2 ಮಾರ್ಕ್ಸ್ ಮತ್ತೆ 2 1 ಮಾರ್ಕ್ ಕ್ವಶನ್ ನ ಕೇಳ್ತಾರೆ. ಸೊ ಈ ಚಾಪ್ಟರ್ ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಈಸಿ ಚಾಪ್ಟರ್ ಅಂತಾನೆ ನಾನು ಹೇಳ್ಬೋದು. ಎನ್ವಿರಾನ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಂದಿದ್ದಾದ್ರೆ ಇಲ್ಲಿ 7 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಈ ಚಾಪ್ಟರ್ ಇಂದ 4 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು ಮತ್ತೆ 1 ಮಾರ್ಕ್ ಒಂದು ಅಲಾಟ್ ಮಾಡಿರ್ತಾರೆ. ಸೊ ದಯವಿಟ್ಟು ಈ ಕ್ವಶನ್ಸ್ ನ ನೀಟಾಗಿ ಗಮನಿಸಿ ಓದ್ಕೊಳ್ಬೇಕು ಅಂತ ಹೇಳ್ತೇನೆ. ಕಂಪ್ಯಾರಿಟಿವ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಸ್ ಅಂತ ನೀವು ತಗೊಳೋದಾದ್ರೆ ಈ ಚಾಪ್ಟರ್ಗೆ 6 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಸೊ ಇಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್ ಮತ್ತೆ 2 1 ಮಾರ್ಕ್ ಕ್ವಶನ್ಸ್ ಕೊಡ್ತಾರೆ. ಸೊ 1 ಮಾರ್ಕ್ ಕ್ವಶನ್ಸ್ ನ ಗಮನ ಇಟ್ಟು ಇಲ್ಲಿ ನೋಡ್ಕೊಳ್ಳಿ. ಸೊ ಆಮೇಲೆ ಮತ್ತೆ ಒಂದು 4 ಮಾರ್ಕ್ ಕ್ವಶನ್ ಕೇಳೋದ್ರಿಂದ ಅದನ್ನು ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗಬೇಕು. ಇಲ್ಲಿ ನೋಡಿ ಮಕ್ಕಳು, ಟೋಟಲ್ ಮಾರ್ಕ್ಸ್ ಎಷ್ಟಿಗೆ ರೈಸ್ ಮಾಡ್ತಾರ ಅಂದ್ರೆ ಪಾರ್ಟ್ ಬಿ ಇಂದ 78 ಅಲ್ಲಿ ನೀವು 55 ನ ತೆಗಿಲೇಬೇಕು ಈ ಪಾರ್ಟ್ ಇಂದ. ಓಕೆನಾ. ಸೊ ಇಲ್ಲಿ ಕಂಪಲ್ಸರಿ ಕ್ವಶನ್ 12 ಇರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು. 1 ಮಾರ್ಕ್ಸ್ ಇರುತ್ತೆ, 12 ಕ್ವಶನ್ಸ್ ಬರುತ್ತೆ. ಮತ್ತೆ 2 ಮಾರ್ಕ್ಸ್ 7 ಇರುತ್ತೆ. 7 ಅಲ್ಲಿ ನೀವು ಕಂಪಲ್ಸರಿಯಾಗಿ ಈ ಪಾರ್ಟ್ ಇಂದಾನೆ 5 ಚೂಸ್ ಮಾಡಿ ಬರಿಬೇಕಾಗುತ್ತೆ. ಸೊ 5 into 2 ಅಂದ್ರೆ 10 ಮಾರ್ಕ್ಸ್ ಬರುತ್ತೆ ಇಲ್ಲಿಂದ. ಓಕೆ. ನೆಕ್ಸ್ಟ್ 4 ಮಾರ್ಕ್ಸ್ 6 ಕ್ವಶನ್ಸ್ ಇರುತ್ತೆ. 6 ಅಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು? ಕಂಪಲ್ಸರಿಯಾಗಿ 4 into 4 16 ಮಾರ್ಕ್ಸ್ ಆಗುತ್ತೆ ಈ 4 ಮಾರ್ಕ್ ಅಥವಾ ಪಾರ್ಟ್ ಸಿ ಇಂದ. ಮತ್ತೆ ಪಾರ್ಟ್ ಡಿ ಗೆ ಬರೋದಾದ್ರೆ ಈ ಪಾರ್ಟ್ ಇಂದ 3 ಕ್ವಶನ್ಸ್ ಕೊಡ್ತಾರೆ. ಆ 3 ನಲ್ಲಿ ನೀವು ಎಷ್ಟು ಅಟೆಂಡ್ ಮಾಡಬೇಕು? 2 ಕ್ವಶನ್ಸ್ ನ ಅಟೆಂಡ್ ಮಾಡಬೇಕು. 2 ಕ್ವಶನ್ಸ್ ನ ಅಟೆಂಡ್ ಮಾಡಿದ್ದೆ ಆದ್ರೆ 2 into 6 12 ಮಾರ್ಕ್ಸ್ ಇಲ್ಲಿಂದ ಬರುತ್ತೆ. ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಲ್ಲಿ 2 ಬಂದಿರುತ್ತೆ. ಇಲ್ಲಿ ಇಂಟರ್ ಚಾಯ್ಸ್ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಒಂದು ಪ್ರಾಕ್ಟಿಕಲ್ ಕ್ವಶನ್ ಪಾರ್ಟ್ ಎ ಇಂದ, ಇನ್ನೊಂದು ಪಾರ್ಟ್ ಬಿ ಇಂದ ಚೂಸ್ ಮಾಡ್ಬೋದು. ಅಥವಾ ಎರಡನ್ನೂ ಕೂಡ ನೀವು ಪಾರ್ಟ್ ಬಿ ಇಂದಾನೆ ಚೂಸ್ ಮಾಡ್ಬೋದು. 2 ಪಾರ್ಟ್ ಬಿ ಇಂದಾನೆ ಚೂಸ್ ಮಾಡಿದ್ದಾದ್ರೆ ಇಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ 10 ಕ್ವಶನ್ ಅಂದ್ರೆ 2 ಕ್ವಶನ್ಸ್ ಅಟೆಂಡ್ ಮಾಡೋದ್ರಿಂದ 10 ಮಾರ್ಕ್ಸ್ ಪಡ್ಕೊಳ್ಬಹುದು. ಅಥವಾ ನಾನು ಒಂದೇ ಅಟೆಂಡ್ ಮಾಡ್ತೀನಿ, ಇನ್ನೊಂದು ಬಂದು ಪಾರ್ಟ್ ಎ ಇಂದ ಅಟೆಂಡ್ ಮಾಡ್ತೀನಿ ಅಂದ್ರೆ ಆಗ ನೀವು 5 ಮಾರ್ಕ್ಸ್ ನ ಸ್ಕೋರ್ ಮಾಡ್ತೀರಾ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಲ್ಲಿ 1 ಅಟೆಂಡ್ ಮಾಡಿದ್ರೆ ಮ್ಯಾಕ್ಸಿಮಮ್ 55 ತಗೊಳ್ಬಹುದು. ಅಥವಾ 2 ಅಟೆಂಡ್ ಮಾಡಿದ್ದೆ ಆದ್ರೆ
ಟೋಟಲ್ ಮಾರ್ಕ್ಸ್ ಪಾರ್ಟ್ ಬಿ ಇಂದ ಎಷ್ಟು ಸ್ಕೋರ್ ಮಾಡ್ಬೋದು? 60 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಇನ್ನ ಫಸ್ಟ್ ಪಿ ಯು ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದ್ದೆ ಆದ್ರೆ ಮಕ್ಕಳು, ಇಲ್ಲಿ ನಮಗೆ 5 ಪಾರ್ಟ್ಸ್ ಇರುತ್ತೆ. ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂಡ್ ಪಾರ್ಟ್ ಡಿ. ಆಯ್ತಾ? ಪಾರ್ಟ್ ಎ ನಲ್ಲಿ 20 ಕ್ವಶನ್ಸ್ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. 8 ಕ್ವಶನ್ ಸ್ಟಾಟಿಸ್ಟಿಕ್ಸ್ ಇಂದ ಬರುತ್ತೆ, ಇನ್ನು 12 ಕ್ವಶನ್ಸ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ ಬರುತ್ತೆ. ಸೊ ಟೋಟಲ್ 20 ಮಾರ್ಕ್ಸ್ ಬರುತ್ತೆ. ಹಾಗೆ ಪಾರ್ಟ್ ಬಿ ನಲ್ಲಿ ನಿಮಗೆ 18 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿ ನೋಡಿ 18 ಮಾರ್ಕ್ಸ್ಗೆ ಅಂದ್ರೆ 9 ಕ್ವಶನ್ಸ್ ನೀವು ಆನ್ಸರ್ ಮಾಡಿದ್ರೆ 9 into 2 18 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಇಂದ ನೀವು 2 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ನ ನೀವು ಗೈನ್ ಮಾಡಲೇಬೇಕು. 4 ಕ್ವಶನ್ಸ್ ಅಟೆಂಡ್ ಮಾಡಿ 2 ಮಾರ್ಕ್ಸ್ ಇರುವಂತದ್ದು 4 ಅಟೆಂಡ್ ಮಾಡಿದ್ರೆ 8 ಮಾರ್ಕ್ಸ್ ಬರುತ್ತೆ. ಮತ್ತೆ ಪಾರ್ಟ್ ಬಿ ಇಂದ ನೀವು 5 ಕ್ವಶನ್ಸ್ ಅಟೆಂಡ್ ಮಾಡಲೇಬೇಕು. ಸೊ 5 ಅಟೆಂಡ್ ಮಾಡಿದ್ರೆ 10 ಮಾರ್ಕ್ಸ್, ಟೋಟಲ್ ನಿಮ್ಗೆ 18 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಸಿ ಗೆ ಬಂದ್ರೆ 7 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. 7 into 4 28 ಬರುತ್ತೆ. ಆಯ್ತಾ? ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಇಂದ 3 ಅಟೆಂಡ್ ಮಾಡಬೇಕು, ಮತ್ತೆ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ 4 ಅಟೆಂಡ್ ಮಾಡಬೇಕು. ಸೊ 3 into 4 12 ಅಂಡ್ 4 into 4 16, ಟೋಟಲ್ 28 ಮಾರ್ಕ್ಸ್ ಬರುತ್ತೆ. ಮತ್ತೆ ಪಾರ್ಟ್ ಡಿ ಬರೋದೇ ಆದ್ರೆ ಅಲ್ಲಿ 6 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಸೊ 4 ಅಟೆಂಡ್ ಮಾಡಬೇಕು, 24 ಬರುತ್ತೆ. 2 ಕ್ವಶನ್ಸ್ ಬಂದು ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಇಂದ, 2 ಕ್ವಶನ್ಸ್ ಬಂದು ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ ಚೂಸ್ ಮಾಡಬೇಕಾಗುತ್ತೆ. ಸೊ ಟೋಟಲಿ 4 ಕ್ವಶನ್ಸ್ ಅಟೆಂಡ್ ಮಾಡೋದ್ರಿಂದ 4 into 6 ನಿಮಗೆ 24 ಮಾರ್ಕ್ಸ್ ಬರುತ್ತೆ. ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಂದಾಗ ಇಲ್ಲಿ ನೋಡಿ ಮಕ್ಕಳು, ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಪಾರ್ಟ್ ಅಲ್ಲಿ 5 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಮತ್ತೆ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್, 2 ಬಂದು ಇಂಡಿಯನ್ ಎಕಾನಮಿ ಇಂದ ಇರುತ್ತೆ. ಟೋಟಲ್ 3 ಕ್ವಶನ್ಸ್ ಇರುತ್ತೆ. 3ರಲ್ಲಿ ನೀವು 2 ಅಟೆಂಡ್ ಮಾಡಬೇಕು. ಅದು ನೀವು ಸ್ಟಾಟಿಸ್ಟಿಕ್ಸ್ ಇಂದ 1, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ 1 ಆದ್ರೂ ಚೂಸ್ ಮಾಡ್ಬೋದು, ಅಥವಾ ಎರಡನ್ನೂ ಕೂಡ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಇಂದಾನೆ ಚೂಸ್ ಮಾಡ್ಬೋದು. ಸೊ ಟೋಟಲ್ ಮಾರ್ಕ್ಸ್ ನಿಮ್ಗೆ 10 ಬರುತ್ತೆ. ಓಕೆನಾ? ಸೊ ಇದನ್ನೆಲ್ಲ ನೀವು ಆಡ್ ಮಾಡಿದ್ದೆ ಆದ್ರೆ ಟೋಟಲ್ ಮಾರ್ಕ್ಸ್ 100 ಬರುತ್ತೆ. ಸೊ ಇಫ್ ಯು ಪ್ರಿಪೇರ್ ಪ್ರಾಪರ್ಲಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್, ಯು ಮೇ ಗೆಟ್ 100 on 100. ಅಂಡ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಎಲ್ಲಾ ಕ್ವಶನ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಕಲಿಬೇಕಾಗತ್ತೆ. ಒಂದೊಂದ್ಸರಿ ಏನ್ ಮಾಡ್ತಾರೆ, ಮಿಕ್ಸ್ ಮಾಡಿ ಕೇಳಬಹುದು. ನೀವು ಎಲ್ಲಾ ಪ್ರಿಪೇರ್ ಆಗಿ ಎಲ್ಲಾ ಕ್ವಶನ್ ಅಂಡ್ ಆನ್ಸರ್ಸ್ ಪ್ರಿಪೇರ್ ಆದ್ಮೇಲೆ ಈಗ ನಾನು ಏನ್ ಪ್ಯಾಟರ್ನ್ ಕೊಟ್ಟಿದ್ದೀನೋ ಅದಕ್ಕೆ ಜಾಸ್ತಿ ಒತ್ತನ್ನ ಕೊಟ್ಟು ಇಂಪಾರ್ಟೆನ್ಸ್ ನ ಕೊಟ್ಟು ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತೀನಿ. ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು. Dear students, if you like, please like, share and subscribe to my channel. Thank you so much. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀ ಕನ್ನಡಂ ಗೆಲ್ಗೆ, ಶ್ರೀ ಕನ್ನಡಂ ಬಾಳ್ಗೆ. ನಮಸ್ಕಾರ.